ಡಾಕ್ಟರ್, ಪ್ರಾಣಿಕೇನು ತೊಂದರೆ ಇಲ್ವಲ್ಲ? ಪ್ರಾಣಿಕೇನು ತೊಂದರೆ ಇಲ್ಲ. ರುದ್ರ ಅಂತ ಒಬ್ರು ಇದ್ದಾರಲ್ಲ, ಹಾಂ ಹೇಳಿ. ಅವ್ರಿಗೆ ಸ್ವಲ್ಪ ಬಲಗಡೆ ಜಾಸ್ತಿ ತುಂಬಾನೇ ಏಟ್ ಬಿದ್ದಿದೆ. ತಲೆಯಿಂದನೇ ಅಲ್ವಾ ಎಲ್ಲ ನರ ಸಪ್ಲೈ ಆಗೋದು. ಈ ಬಲಗಡೆ ಕಾಲು ಮತ್ತು ಕೈ ಸ್ವಲ್ಪ ಸ್ವಾಧೀನ ಇಲ್ದಂಗೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅವ್ರಿಗೆ ಎಚ್ಚರ ಆಗೋವರೆಗೂ ನನಗೇನು ಗೊತ್ತಾಗಲ್ಲ. ಹೌದಾ ಸರ್? ಆ ಥರ ಏನೂ ಆಗಬಾರ್ದು ನೋಡಿ ಸರ್. ಸರ್ ಯಾವಾಗ ಎಚ್ಚರಿಕೆ ಆಗುತ್ತೆ ಸರ್? ಇನ್ನೂ ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ ಯಾವಾಗ ಎಚ್ಚರಿಕೆ ಆಗುತ್ತೆ ಅಂತ. ತಲೆಗಲ್ವಾ ಏಟ್ ಬಿತ್ತಿರೋದು, ನಾವು ತಕ್ಷಣಕ್ಕೆ ಯಾವುದೇ ಡಿಸಿಷನ್ ತಗೊಳಕ್ಕಾಗಲ್ಲ. ಇವಾಗ ಬೇರೆ ತಲೆಗೆ ಸಂಬಂಧಪಟ್ಟಂಗೆ ಇಂಜೆಕ್ಷನ್ನು ಎಲ್ಲ ಮಾಡಿದ್ದೀರಿ, ಅದರಿಂದ ಅವ್ರಿಗೆ ನಿದ್ದೆ ತುಂಬಾ ಬರುತ್ತೆ. ನೋಡೋಣ. ಯಾರೋ ತುಂಬ ಬಲವಾಗಿ ಹೊಡೆದಿದ್ದಾರೆ. ಹೌದು ಸರ್. ಯಾರು ಮೇಡಮ್? ಗೊತ್ತಿಲ್ಲ ಸರ್, ಯಾರೋ ಅನ್ವನ್ ಪರ್ಸನ್ನು ನನಗೆ ಕಾಲ್ ಮಾಡಿದ್ದು. ನನಗೇನು ಗೊತ್ತಿಲ್ಲ ಸರ್ ಈ ಥರ ಆಗಿದೆ ನೋಡಿ ಅಂತ. ಮತ್ತು ಅವ್ನು ಎಲ್ಲೋದ್ನೋ ಏನೋ ಗೊತ್ತಿಲ್ಲ. ನಾವು ಹೋಗೋಷ್ಟರಲ್ಲಿ ಇವರಿಬ್ಬರು ರೋಡಲ್ಲಿ ಬಿಟ್ಟಿದ್ರು. ಹಂಗೆ ನಮ್ಮ ಜೀಪಲ್ಲೇ ಕರ್ಕೊಂಬಂದ್ವಿ ಸರ್. ಓಕೆ ಮೇಡಮ್, ಎಚ್ಚರಿಕೆ ಆಗಲಿ, ಆಮೇಲೆ ನೋಡೋಣ. ಸರಿ ಸರ್, ಆಯಿತು. ಯಾರು ಇರ್ಬೋದು ಹೊಡ್ತಿರೋದು? ಯಾರಿಗೂ ದ್ವೇಷ ಇಲ್ವಲ್ಲ ಇವ್ರ ಮೇಲೆ? ಏನೋ ಗೊತ್ತಾಗ್ತಾ ಇಲ್ಲ. ಯಾರು ನೀವು? ನಾನು ಸಿಂಚನಾ ಮೇಡಮ್. ಮಲ್ಲೇಶಿ ಮರ್ತೋಗ್ಬಿಟ್ರಾ? ಅಯ್ಯೋ ಮಲ್ಲೇಶಿ, ಒಂದು 2-3 ಸತಿ ನೋಡ್ತಲ್ಲ, ನೆನಪಿ ಟೆನ್ಷನಲ್ಲಿ ಮರ್ತುಬಿಟ್ಟೆ. ಸಾರಿ ಮಲ್ಲೇಶಿ. ಇರ್ಲಿ ಸಿಂಚನಾ ಮೇಡಮ್. ಸಂಧ್ಯಾ ನನಗೆ ಫೋನ್ ಮಾಡ್ತಿಲ್ಲ, ಚಿಕ್ಕಪ್ಪ ಹಿಂಗೆ ಆಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಬರೀರಂತಲ್ಲಮ್ಮ, ಇವಾಗ ರೂಪ ಬೇರೆ ಪಾಪ ಬಾಣಂತೆ. ಅದಕ್ಕೆ ನಾನೇ ಆಸ್ಪತ್ರೆಗೆ ಹೋಗ್ತೀನಿ ಅಂತ ನಾನೇ ಬಂದೆ. ಏನು ಸಿಂಚನಾ ಮೇಡಮ್ ಇದೆಲ್ಲನೂ? ನನಗೂ ಗೊತ್ತಿಲ್ಲ ಮಲ್ಲೇಶಿ, ಹೆಂಗೆ ಹೋಗೈತೆ ನೋಡೋ. ರುದ್ರನ್ಗೆ ಜಾಸ್ತಿ ಏಟ್ ಬಿದ್ದೈತಂತೆ. ಎಂಥ ಕೆಲಸ ಆಯಿತು? ಸರಿ ನೀವು ಹೊರಡ್ರಿ, ನಾನು ನೋಡ್ಕೊತೀನಿ. ಬೇಡ, ನಾನು ಇರ್ತೀನಿ ಬಿಡು. ಒಬ್ಬನೇ ಏನು ಮಾಡ್ತೀಯ ನೀನು? ಇಲ್ಲ ನೋಡ್ಕೊತೀನಿ, ನೀವು ಮನೆಗೆ ಹೋಗ್ರಿ. ಇವಾಗಲೇ 12:15 ಆಗಿದೆ. ಇರಲಿ ಬಿಡು ಮಲ್ಲೇಶಿ, ನನ್ನ ತಮ್ಮನವ್ರಿಗೋಸ್ಕರ ನಾನು ಎಷ್ಟು ಮಾಡದೇ ಇರೋಕ್ಕಾಗುತ್ತಾ? ತಾತಗ ಫೋನ್ ಮಾಡಿದ್ರಾ ಮೇಡಮ್? ಇಲ್ಲ ಮಾಡಿಲ್ಲ ನಾನು. ಮಾಡೋಕ್ಕೆ ಹೋಗ್ಬೇಡಿ. ಇವರೇನೋ ತಾತನ ಮೇಲೆ ಜಗಳ ಮಾಡ್ಕೊಂಡಿದ್ದಾರೆ ಇಬ್ರು. ಫೋನ್ ಏನು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಜಗಳ? ಅದೇ ಏನೋ ತಾತ 2 ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಮಾಡಿತ್ತಲ್ಲ, ಅದ್ರ ದುಡ್ಡು ತಾತನ ಕೊಡ್ತಾ ಇಲ್ವಂತೆ. ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ, ಜಗಳ ಮಾಡ್ಕೊಂಡವ್ರೆ. ಅಯ್ಯೋ, ಅಪ್ಪನ ಕೇಳ್ಕೊಡ್ತೀರಾ? ಇನ್ಯಾರು ಕೇಳ್ಕೊಡ್ತಾರೆ? ಮನೆ 2 ಮನೆಗೆ ಇರು ಜೀವ ಅಂತಂದ್ರೆ ಅದೇನೆ. ಅವರೇ ಎಲ್ಲರೂ ಜವಾಬ್ದಾರಿ ತಗೊಂಡಿರೋದು. ಅವ್ರ ಕೈಲಿ ಯಾಕೆ ಕೊಡ್ತಾ ಇಲ್ಲ ಇವರು? ಹಾಂ ಭಾರಿ ಇದಾರೆ ಬಿಡಿ ಇವರಿಬ್ರು. ಅದಕ್ಕೆ ತಾತ ಬೇಜಾರು ಮಾಡಿಕೊಂಡು ಬೆಂಗಳೂರಲ್ಲಿದ್ದಾರೆ ಮೇಡಮ್. ಇಲ್ಲಿಲ್ಲ. ಹೌದಾ? ಊರಲ್ಲಿಲ್ಲ? ಇಲ್ಲ. ಇವ್ರ ಅಮ್ಮನೂ ತಾತ ಬೆಂಗಳೂರಲ್ಲಿದ್ದಾರೆ. ಹೌದಾ? ಅಯ್ಯೋ, ಏನು ಕೆಲಸ ಮಾಡ್ತಾರೆ ನೋಡು ಮಲ್ಲೇಶಿ ಇವರು. ಮೇಡಮ್. ಏನು ಮೇಡಮ್, ಆಕ್ಸಿಡೆಂಟ್ ಆಗಿರೋದಾ? ಇಲ್ಲ ಮಲ್ಲೇಶಿ, ಯಾರೋ ಹೊಡೆದಿದ್ದಾರೆ. ಹೌದಾ? ಯಾರೋ ಹೊಡ್ತಿರೋದಾ? ಹೌದು ಮಲ್ಲೇಶಿ, ಯಾರೋ ಹೊಡೆದಿರೋದು. ಯಾರು ಅಂತ ಗೊತ್ತಾಯ್ತಾ ಮೇಡಮ್? ಇಲ್ಲ ಮಲ್ಲೇಶಿ. ಕೋಲ್ ಮಾತ್ರ ಸಿಕ್ಕಿದೆ, ಅಲ್ಲಿ ಬೇರೆ ಏನು ಪ್ರೂಫ್ ಸಿಗಲಿಲ್ಲ ನನಗೆ. ಆದಷ್ಟು ಪ್ರಯತ್ನ ಪಡ್ತೀನಿ. ನನಗೆ ನಿನ್ನ ಹತ್ರ ಒಂದು ಮಾತು ಹೇಳ್ಬೇಕು ಅನಿಸ್ತಾ ಇದೆ ಮಲ್ಲೇಶಿ. ಹೇಳಿ ಮೇಡಮ್, ಪರವಾಗಿಲ್ಲ. ಸಿದ್ದಾಪುರದಲ್ಲಿ ಒಬ್ಬರು ಇದ್ದಾರೆ, ಒಂದು ಫ್ಯಾಮಿಲಿ ಇದೆ. ಅವ್ರ ಮನೆಯಲ್ಲಿ ರಾಕೇಶ್ ಅಂತ ಒಂದು ಹುಡುಗ ಇದ್ದ. ಹಾಂ. ಆ ಹುಡುಗನ್ನ ಯಾರೋ ಕೊಲೆ ಮಾಡಿಬಿಟ್ರು. ಆಯಿತು ಮಲ್ಲೇಶಿ, ಒಂದು 3-4 ವರ್ಷ ಆಗೋಯ್ತೇನೋ. ಇನ್ನೂ ಜಾಸ್ತಿನೇ ಆಗಿರ್ಬೇಕು ಅನ್ಕೊತೀನಿ. 6-7 ವರ್ಷ ಆಗಿರಬೇಕು. ನನಗೆ ಅವನ್ನ ಯಾರು ಕೊಲೆ ಮಾಡಿದ್ರು ಅಂತ ಕಂಡುಹಿಡಿಯೋಕ್ಕೆ ಆಗಲಿಲ್ಲ ಮಲ್ಲೇಶಿ. ಯಾಕೆ ಮೇಡಮ್ ಹಿಂಗಂತೀರಾ? ಪೊಲೀಸರಾಗಿ ನೀವೇ ಹಿಂಗಂದ್ರೆ ಹೆಂಗೆ? ನನಗೆ ಒಬ್ಬರ ಮೇಲೆ ಅನುಮಾನ ಇದೆ, ಬಟ್ ಸಾಕ್ಷಿ ಇಲ್ಲ ನನ್ನ ಹತ್ರ. ಯಾರೇ ಆಗಲಿ ಪ್ರೂಫ್ ಬೇಕಲ್ವಾ? ಪ್ರೂಫ್ ಸಮೇತ ಬನ್ನಿ ಅಂತ ಹೇಳ್ತಾರೆ. ನಾನು ಎಷ್ಟೋ ಸತಿ ಹೇಳಿದ್ದೀನಿ ಮೇಲಿನ ಆಫೀಸರ್ಗೆ, ಸರ್ ಈ ಥರ ಅನುಮಾನ ಇದೆ ಸರ್ ನನಗೆ ಅಂದರೆ. ಏನಿದೆ ಪ್ರೂಫು? ತಗೊಬನ್ನಿ ಸಿಂಚನವರೇ, ಪ್ರೂಫ್ ಕೈಯಲ್ಲಿ ಇಟ್ಕೊಂಡು ನೀವು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಾರೆ. ನನಗೆ ಪ್ರೂಫೇ ಸಿಗ್ತಾ ಇಲ್ಲ ಮಲೇಶಿ. ಯಾರ ಮೇಲೆ ಮೇಡಮ್ ನಿಮ್ಗೆ ಅನುಮಾನ ಇರೋದು? ನಿಮ್ಮ ಅತ್ತೆ ಸರೋಜಮ್ಮನ ಮೇಲೆ. ನಮ್ಮತ್ತೆನಾ? ನಮ್ಮತ್ತೆ ಕೊಲೆ ಮಾಡಿಸ್ತಾರಾ? ಅಯ್ಯೋ, ಅದ್ರ ಕತೆ ಯಾಕೆ ಹೇಳ್ತೀಯ? ಅವನು ಏನು ಮಾಡ್ದೆ ಗೊತ್ತಾ? ಚೈತನ್ಯಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದ. ನೀನಂದ್ರೆ ಇಷ್ಟ ಅಂತ ಅವಳು ಹಿಂದೆ ಮುಂದೆ ಸುಸ್ತಾ ಇದ್ದ. ಇವನು ತುಂಬ ತೊಂದರೆ ಕೊಡ್ತಾ ಇದ್ದ. ಅವಳ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಸಹ ಹೋಗಿದ್ದ. ಅದಕ್ಕೋಸ್ಕರ ಈ ಅಮ್ಮ ಈ ಥರ ಮಾಡಿಬಿಟ್ಟಿದ್ದಾಳೆ ಅಂತ ನನ್ನ ಅನಿಸಿಕೆ ಅಷ್ಟೇ. ನನ್ನ ಹತ್ರ ಯಾವುದೇ ಪ್ರೂಫ್ ಇಲ್ಲ. ಅಯ್ಯೋ ಹೋಗ್ಲಿ ಬಿಡಿ ಮೇಡಮ್, ಇಂಥ ಕೆಲಸ ಮಾಡೋರಿಗೆ ಹಂಗೆ ಆಗಬೇಕು ಅಲ್ಲ. ಅತ್ಯಾಚಾರ ಮಾಡೋಕ್ಕೆ ಹೋಗಿದ್ದಾನೆ ಅಂತಂದರೆ ಮಾಡಬೇಕಾಗಿರೋದೆ. ನಾನಾಗಿದ್ದಿದ್ರೆ ಅವನನ್ನು ಪೀಸ್ ಮಾಡಿಬಿಡ್ತಾ ಇದ್ದೆ. ನೀವೆಲ್ಲ ಬಿಡಪ್ಪ, ಕಾನೂನೆಲ್ಲ ಕೈಗೆ ಎತ್ಕೊಂಡ್ಬಿಡ್ತೀರಾ. ಕಾನೂನಲ್ಲಿ PhD ಮಾಡಿಬಿಟ್ಟಿದ್ದೀರಾ. ಎಲ್ಲಿ ಏನು ಮಾಡಬೇಕು, ಯಾಕೆ ತಪ್ಪಿಸ್ಕೊಬೇಕು ಅಂತ ಚೆನ್ನಾಗಿ ಅರ್ಥ ಬಿಟ್ಟಿದ್ದೀರಾ ನೀವು. ಏನು ಮಾಡೋದು ಮೇಡಮ್, ನಮ್ಮ ವೃತ್ತಿನೇ ಅದು, ನಮ್ಮ ಜೀವನನೇ ಅದು. ಸರಿ ನಡೀರಿ, ಕಾಫಿ ಒಂದು ಸ್ವಲ್ಪ ಕುತ್ಕೊಂಬರೋಣ. ಇಷ್ಟೊತ್ತಲ್ಲಿ ಇಲ್ಲಿ ಮೇಡಮ್? ಅಲ್ಲಿ ಕ್ಯಾಂಟೀನ್ ಇದೆ, ನಡೀರಿ. ಸರಿ ಬನ್ನಿ ಮೇಡಮ್. ಎಂಥ ಕೆಲಸ ಆಗೋಯ್ತು? ತಂದೆ ತಾಯಿಗೆ ಮೋಸ ಮಾಡಿದ್ರೆ ಭಗವಂತನ ಮೆಚ್ಚುತ್ತಾನ? ನೋಡ ಹೆಂಗಾಯ್ತು. ಏನಾದರೂ ಪ್ರಾಣಕ್ಕೆ ತೊಂದರೆನೋ ಏನೋ. ನಮ್ಮ ಚಿಕ್ಕಪ್ಪನ ಬೇರೆ ನಾನೇ ಓದ್ತೀನಿ, ನೀವು ಬೆಳಗ್ಗೆ ಬರ್ರಿ ಅಂತ ಹೇಳ್ತಾವನೆ. ಏನು ಮಾಡಬೇಕು ನನಗೆ ತಿಳಿತಾ ಇಲ್ಲ. ಹೋಗಿ ಸತ್ಪತಕ್ಕ ಬಾಕ. ಅಯ್ಯೋ ಅಲ್ಲಿ ಬೇರೆ ಕಲ್ಲೀರಿರು. ಏನು ಆಯಿಲ್ಲ ಅಂತ ಹೇಳಿಲ್ಲಲ್ಲ ನೂಪ. ಅತ್ತೆಂತ ಆಡೋದಂತೆ. ಅಲ್ಲಿ ಬೇರೆ ಕಲ್ಲೀರುತ್ತಣ್ಣಿಯಾ? ಏನಾಗೋಯ್ತು ಏನೋ, ನಾವು ಕಣ್ಣಾಗ ನೋಡಿದ್ರೆ ತಾನೇ ನಮಗೂ ಗೊತ್ತಾಗೋದು. ಸಿಂಚನಕ್ಕ ಏನೋ ಆಕ್ಸಿಡೆಂಟ್ ಆಗೈತೆ ಅಂತ ಹೇಳಿದ್ರೆ ಅಷ್ಟೇ, ನಾವು ಹೋಗ್ಬೇಕಲ್ಲ. ಅಯ್ಯೋ ನನಗನ್ನು ಎದ್ದೀನಮ್ಮ, ಎದ್ದೀನು. ನೂಪ
ನನಗೆ ಗೊತ್ತಿತ್ತು ಸರಸ್ವತಿ, ಗೊತ್ತಿತ್ತು ನಮ್ಮ ಅಣ್ಣ ಈ ಕೆಲಸನ ಮಾಡ್ತಾನೆ ಅಂತ. ಏನು ಕಡಿಮೆ ಆದನ ನಮ್ಮ ಅಣ್ಣ? ಎದ್ದಿನ ಹೇಳಿನಿ ನಾನು, ನೂಪ ಫೋನ್ ಮಾಡೋಳೆ ನೋರು ಅಂತ ಹೇಳಿನಿ. ನೀನ ಮಾತಾಡೋಣ ಹಿಂಗೆ ಚುಣ್ಕುನು ನುದ್ದುಣ್ಕ ಆತಂತಾಳೆ ಅಂತ ಬಾವು ನನ್ನರೆ ಇಲ್ಲ ನಿದ್ದೆ ಮಾರೋತಾವಣ ಅಂತ ಹೇಳೋ ನೋರು ಎಂತವಳು ನನ್ನ ಕಣ್ಣು ತಡಿಯಿಲ್ಲ ನನ್ನ ಕಣ್ಣು. ಎಲ್ಲಾದ್ರೂ ಹೋಗ್ಲಿ ಬಿಡಕ್ಕ, ಏನು ಮಾಡೋಕ್ಕಾಗತ್ತೆ? ಕಷ್ಟ ಕಾಲ ಬಂದಾಗ ಯಾರು ಸಹಾಯ ಮಾಡಲ್ಲಕ್ಕ, ಯಾರು ಮಾಡಲ್ಲ. ಅಲ್ಬರ ಕಲ್ಲಿರಿ ಏನ ಅಲ್ಲ ಚೆನ್ನಾಗಿರ್ತಾಳೆ ಕಲ್ಲಿರು, ಯಾಕೆ ಹತ್ತಾಳದ್ ನೀನ? ಅಲ್ಬರ ಕಲ್ಲಿರು. ಅವ್ರಿಗೆ ಆಗ್ಲಿ ಬಿಡು ಸರಸ್ವತಕ್ಕ, ಆಗ್ಲಿ ಬಿಡು. ಮಾವನ್ನ ಏನು ಎದುರು ನಿಂತು ಇಬ್ರು ಏನು ಬಾಯಿ ಆಡಿಸ್ತಾರ ಹಂಗೆ. ಯಾರು ಮಾವನನ್ನ ಇವ್ರಿಬ್ರು, ನಮ್ಮ ಯಜಮಾನು ಇವ್ರ ಯಜಮಾನು ಇಬ್ರು. ಏನ್ ನಮ್ಮ ಲಪ್ಪನ ಬೈಯಳೆ ಅವಳು? ಹ್ಞೂ ಸರಸ್ವತಕ್ಕ. ಓಹೋ ಏನು ತತೆ ಇವಳು ನಮ್ಮ ಲಪ್ಪನ ಬೈಯೋಡಲ್ಲ ಇವಳು? ಯಾಕೆ ನೂಪ ನಮ್ಮ ಲಪ್ಪನ ಬೈಯೋದು? ಎಲ್ಲ ಕಾಸುಗಳು ಎತ್ತಿ ಇವ್ರು ಬ್ಯಾಂಕ್ ಇಟ್ಕೊಂಡವ್ರು, ಅದಕ್ಕೆ ಮಾವನ್ ಕೇಳಿತಿಕ್ಕೆ. ಓ ಇಂತ ತತ ಬೇಡ ಮಾತಾಡ ಇವಳು. ಅಯ್ಯೋ ಸರಸ್ವತಕ್ಕ, ಅದೆಲ್ಲ ಏನೇನೋ ಹೋಗ್ಕೊಳ್ಳಿ. ಇವಾಗ ಅವ್ರಿಗೆ ಏನಾಗೈತೆ ಏನು ಅಂತ ತಿಳಿಬೇಕಲ್ಲ ಸರಸ್ವತಕ್ಕ. ಇದು ನಿಮ್ ಲೆಚ್ಚಪುರ ಹೋಗೋಣ ಅಂತಲ್ಲ ಫೋನ್ ಮಾಡುವ. ನಮ್ಮ ಚಿಕ್ಕಪ್ಪನ ಮಲೇಶಿ ಫೋನ್ ಮಾಡಿ ಹೆಂಗವ್ರೆ ಅಂತ ಕೇಳು. ಕೇಳಿದ್ದೀನಿ, ಹುಷಾರಾಗಿ ಅವ್ರೆ, ನೀವು ಬೆಳಗ್ಗೆ ಬನ್ರಿ ಅಂತ ಹೇಳ್ತಾವ್ರೆ. ಬಿಡು ಹಂಗಾರೆ ಏನು ಆಗಲ್ಲ. ನಾವು ಯೋಚನೆ ಮಾಡೋಣ ಪಚಂತಿ ಜಿಜಿ ಬರ್ತದೆ ನಂಕ. ನೀವು ಬೆಳಗ್ಗೆ ಓಡಿ. ನಾನು ಬೆಳಗ್ಗೆ ಬಡಾಣ ಅಂತ ಅನ್ಕೊಂಡಿನಿ ನಾನು. ನೀವು ಹಿಂದೆ ಹೇಳಿ ಮೇಲೆ ನಂಗೆ ಮನುತೆ ಮುಡಾಯ್ತು. ನಮ್ಮ ಲಪ್ಪನ್ಗೆ ಬೈಯವಡೆ ಅಂತಂದ್ರೆ ಇವ್ರ ನಮ್ಮ ಮನುತೆ ಮುಡಾಯ್ತು. ಗುರು ಓಡಿ ಡೈಲಿ ನಾನು ಓದ್ತೀನಿ. ಸರಸ್ವತಕ್ಕ, ಒಂದು ಮನೆ ಅಂದಮೇಲೆ ಒಂದು ಜಗಳ ರಗಳ ಇದ್ದೇ ಇರ್ತದಲ್ಲ ಸರಸ್ವತಕ್ಕ. ನಮ್ಮ ಲಪ್ಪನ ಎದುರು ನಿಂತ್ಕೊಂಡು ಮಾತಾಡೋರು ಇವರು ಅಂತಂದ್ರೆ ಇವ್ರು ಏನೋ ಜಗಳ ನಗಲೆ ಬೇತಾ ಇಲ್ಲಮ್ಮ, ಬೇತಾ ಇಲ್ಲ ಏನೇನೋ ಮಕ್ಕಳಿ. ಯಾಕೆ ರೂಪಕ್ಕ ನೀನು ಹೇಳಕ್ ಹೋಗಿದ್ದು? ಅವರೆಲ್ಲ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಏನಾದರೂ ಶಾಪ ಹಾಕಿದ್ರೆ ಇವಾಗಿರೋ ಪರಿಸ್ಥಿತಿನಾಗ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರಕ್ಕ. ಏನೂ ಆಗಲ್ಲ, ಸುಮ್ಮನೆ ಇರು ಸಂಧ್ಯಾ, ನೀನು ಭಯ ಪಡಬೇಡ. ಏನು ಭಯ ಪಡಬೇಡ ಅಂತಂದ್ರೆ ಏನಕ್ಕ? ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಎಲ್ಲಿ ಹೋಗ್ಲಕ್ಕ, ಏನು ಮಾಡ್ಲಕ್ಕ? ನಮ್ಮ ತಾತನ ಸರಿ ಇಲ್ಲಕ್ಕ. ಹಂಗೇನು ಆಗಲ್ಲ, ಸುಮ್ಮನೆ ಇರು ನೀನು. ಏನು ಭಯ ಪಡಬೇಡ, ಪ್ರಾಣಕ್ಕೆ ಏನು ತೊಂದರೆ ಆಗಲ್ಲ, ಸುಮ್ಮನೆ ಇರು. ಬೆಳಗ್ಗೆ ಹೋಗಿ ನೋಡೋಣ ಏನಾಗೈತೆ ಅಂತ ಹೇಳ್ಬಿಟ್ಟು. ಎಂತ ಕೆಲಸ ಆಗೋಯ್ತಕ್ಕ, ಅತ್ತೆಗೆ ಫೋನ್ ಮಾಡ್ಬೇಕಕ್ಕ. ಬೆಳಗ್ಗೆ ಫೋನ್ ಮಾಡೋಣ, ಇವಾಗ ಬೇಡ, ಇಷ್ಟೊತ್ತಲ್ಲಿ ಗಾಬರಿ ಬೀಳ್ತಾರವ್ರು. ಮಾಂಗ್ ಇವಾಗ 2 ಸತಿ ಆಟ ಆಪ್ರೇಷನ್ ಆಗೈತೆ. ಸುಮ್ಮನೆ ಏನೂ ಆಗಲ್ಲ, ಸುಮ್ಮನೆ ಭಯ ಪಡಬೇಡ ನೀನು. ಎಂತ ಕೆಲಸ ಆಗೋಯ್ತಕ್ಕ. ಏನಾದರೂ ಡ್ರಿಂಕ್ಸ್ ಏನಾದರೂ ಮಾಡಿದ್ರೇನೋ ಅನ್ಸೈತಲ್ಲಕ್ಕ ಅವ್ರ ಗಾಡಿ ಒಳಗೆ ಬರೋಗ. ಯಾವತ್ತೂ ಈ ಥರ ಆಗಿಲ್ಲ. ಏನೋ ಇಬ್ಬರು ಡ್ರಿಂಕ್ಸ್ ಏನಾದರೂ ಮಾಡಿದ್ರೋ ಏನೋ. ಇದ್ರೂ ಇರ್ಬೋದು ಹೇಳು, ಇದ್ರೂ ಇರ್ಬೋದು. ಇವರು ಡ್ರಿಂಕ್ಸ್ ಮಾಡಿಬಿಟ್ಟು ಅಡ್ಡ ತಿಟ್ಟಿ ಹೋಗಿದ್ದಾರೆ, ಯಾರೋ ಬಂದು ಕುತ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇವಾಗ ಯಾರು ಮನೆಗೆ ಹೇಳೋರು ಕೇಳೋರು ಯಾರು ಇಲ್ಲಲ್ಲ ಸಂಧ್ಯಾ. ಇವ್ರದ್ದು ಆಡಿದೆ ಆಟ, ಒಟ್ಟಿನಲ್ಲಿ ಕುಡ್ದಿರ್ತಾರೆ, ಚೆನ್ನಾಗಿ ಕುಡ್ದಿರ್ತಾರೆ ಇಬ್ರು. ಅದಕ್ಕೆ ಹಿಂಗಾಗಿರೋದು. ಇಷ್ಟು ವರ್ಷಗಳಿಂದ ಹೋಗ್ತಾವ್ರೆ, ಏನೂ ತೊಂದರೆ ಆಗಿಲ್ಲ ಅಂತಂದ್ರೆ ಇವಾಗ ಏನಾಯ್ತು ಇವ್ರಿಗೆ? ಬೇಗ ಬೆಳಕಾದ್ರೆ ಸಾಕಕ್ಕ. ಮುಂದುವರಿ.